ಅರೆ ಕಡಿಮೆ ಹಾಕು ಆದ್ರೆ ಅಸಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. ಕ್ರಿಕೆಟ್ನ ಅತಿಯಾದ ಹುಚ್ಚು 11 ಜನರನ್ನ ಬಲಿ ಹಾಕ್ತು. ಈಗ ಆ ಮನೆಗಳು ಕತ್ತಲಾಗಿವೆ, ಅವರ ಬದುಕು ಕತ್ತಲಾಗಿದೆ. ಅಲ್ಲಿ ಪರಿಹಾರ ಕೊಡ್ತಾ ಇದ್ದಾರೆ. ಪರಿಹಾರ ತಗೊಂಡ ತಕ್ಷಣ ಯಾರೂ ಎದ್ದು ಬರಲ್ಲ, ಗೊತ್ತಿರುವಂಥ ಸಂಗತಿ ಅದು. ಇನ್ನು ಬಿಜೆಪಿ ನಾಯಕರು, ಕಾಂಗ್ರೆಸ್ ನಾಯಕರು ಕಚ್ಚಾಡ್ತಾ ಇದ್ದಾರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ. ಸಿಎಂ ರಾಜೀನಾಮೆ ಕೊಡಬೇಕು, DCM ಮೇಲೆ ಕ್ರಮ ಆಗಬೇಕು ಅಂತ ಆಗ್ರಹಿಸಿದ್ದಾರೆ ಬಿಜೆಪಿ ನಾಯಕರು, ಎಸ್ಪೆಷಲಿ ಪ್ರಹ್ಲಾದ್ ಜೋಶಿ. ಇನ್ನು RCB KCAಗೆ ನೋಟಿಸ್ ಕೊಟ್ಟಿರುವಂಥದ್ದು. ಆರೋಪಿಗಳಿಗೆ ಸಂಕಟ ಶುರುವಾಗಿದೆ. ಇದರ ನಡುವೆ ರಾಜಕೀಯ ಕದನ. ಏನು ಹೇಳೋರಿಲ್ಲ ಕೇಳೋರಿಲ್ಲ ಬಿಡಿ. ಆ ಸ್ಟೇಟ್ಮೆಂಟ್ಗಳಿದೆಯಲ್ಲ, ಆ ಸ್ಟೇಟ್ಮೆಂಟ್ಗಳು ಕೇಳಿಬಿಟ್ರೆ ಇವರೇನು ನಾಯಕರು ಹೌದೋ ಅಲ್ವೋ ಅನ್ಬೇಕು. ಯಾರ್ದನ್ನೂ ಕೂಡ ಜವಾಬ್ದಾರಿ ತಗೊಳಕ್ ತಯಾರಿಲ್ಲ ನೋಡಿ. ಯಾರೂ ಕೂಡ ಜವಾಬ್ದಾರಿ ತಗೊಳಕ್ಕೆ ತಯಾರಿಲ್ಲ, ಇದು ಸಂಗತಿ. ಯಾಕಂದರೆ ಒಂದು ಕಡೆಗೆ ಕಪ್ ಎತ್ತುತ್ತಾರೆ, ಇನ್ನೊಂದು ಕಡೆಗೆ ಇಲ್ಲಿ ಹೆಣ ಎತ್ತಾರೆ, ಕಪ್ಪಿ ಮುತ್ತಿಕ್ತಾರೆ, ಇಲ್ಲಿ ಹೆಂಗದ ಬಾಯಿ ಬಿಡ್ಕತ್ತಾರೆ ಜನ, ಅಲ್ಲಿ ಹೆಂಗೊತ್ತ ಗೊಳೋ ಅಂತಾರೆ, ಇಲ್ಲಿ ಕೇಕೆ ಹಾಕ್ತಾರೆ. ಏನ್ರಿ ಇದು ವ್ಯವಸ್ಥೆ? ವ್ಯವಸ್ಥೆನೇ ಇದು. ನೈತಿಕತೆ ಇದ್ರೆ ರಾಜೀನಾಮೆ ಕೊಡಲಿ, ಪ್ರಹ್ಲಾದ್ ಜೋಶಿ ಆಗ್ರಹಿಸಿದ್ದಾರೆ. ಮೊದಲು DCM DKಶಿ ಮೇಲೆ ಕ್ರಮ ತೆಗೆದುಕೋಬೇಕು. ತಕ್ಷಣ DCM ತಮ್ಮ ಹುದ್ದೆಗೆ ರಾಜೀನಾಮೆ ಕೊಡಬೇಕು. ಕೆಲ ವೀರರನ್ನ CM ಸಿದ್ದರಾಮಯ್ಯ ಬಿಟ್ಟಿದ್ದಾರೆ. ಏರ್ಪೋರ್ಟಿಗೆ ಹೋಗಿ ಕಪ್ಪಿಗೆ ಮುತ್ತಿಟ್ಟು ಬಂದರು. ಯಾರು ಹೇಳಿದ್ರು ಮುತ್ತು ಕೊಡೋಕೆ? ಯಾವ ಅಧಿಕಾರಿ ಕಪ್ಪಿಗೆ ಮುತ್ತಿಡು ಅಂತ ಹೇಳಿದ್ರು? ಇದು ಪ್ರಹ್ಲಾದ್ ಜೋಶಿ ಅವರ ಪ್ರಶ್ನೆ. ನೀವೇನಾದರೂ ಸಸ್ಪೆಂಡ್ ಮಾಡೋದು, ಸ್ಯಾಕ್ ಮಾಡೋದು ಮಾಡಬೇಕಾದ್ರೆ ಮೊದಲು DK ಶಿವಕುಮಾರ್ ಮಾಡಬೇಕು. ಯು ಹ್ಯಾವ್ ಟು ಫಸ್ಟ್ ಸ್ಯಾಕ್ ಹಿಮ್. ಮತ್ತು ಗೋವಿಂದರಾಜನ್ನು ಬಿಡುಗಡೆ ಮಾಡಿದೆ. ಬ್ಯಾರೇಜರಾಜ ಸಸ್ಪೆಂಡು, FIR, ಗೋವಿಂದರಾಜಿಗೆ ಬಿಡುಗಡೆ. ಮತ್ತು ಸ್ವಲ್ಪ ದಿವಸ ಬಿಟ್ಟು ಮಾಡ್ತಾರೆ. ನೀವು ನೆನ್ಪಿಟ್ಕೋರಿ, ಇನ್ನೂ ಸ್ವಲ್ಪ ದಿವಸ ಆದಮೇಲೆ ಜನ ಮರೆತರು ಅಂತಂದ್ರೆ ಮಾಡ್ತಾರೆ. ನಿಮ್ಮ ಸೆಲ್ಫಿ ಮತ್ತು ಕ್ರೆಡಿಟ್ ವಾರ್ಗೆ 11 ಅಮಾಯಕ ಜೀವಗಳು ಬಲಿಯಾಗಿದ್ದಾವೆ. ಹಾಗಾಗಿ ನೀವು ನೈತಿಕ ಹೊಣೆ ಹೊತ್ತು ರಾಜೀನಾಮೆ ಕೊಡಬೇಕು. ಮತ್ತು ಇದೆಲ್ಲ ಅವಾಂತರಕ್ಕೆ ಕಾರಣದಂತ ಶಿವಕುಮಾರ್ ಅವರು ಮನೆಗೆ ಹೋಗ್ಬೇಕು. ದಿಸ್ ಇಸ್ ಅವರ್ ಫರ್ಮ್ ಡಿಮಾಂಡ್. ನೈತಿಕತೆ ಅನ್ನೋದು ಇದ್ದರೆ ಅದನ್ನು ಮಾಡಬೇಕು. ಈಗ ಉಪಮುಖ್ಯಮಂತ್ರಿ ಏನು ಕೊಟ್ಟರೆ ಅಧಿಕಾರಿ ಹೇಳಿದ್ದಕ್ಕೆ ಹೋಗೇನಂತ. ಅವ ಯಾವ ಅಧಿಕಾರಿ ಹೇಳಪ್ಪ ನಿನಗೆ ಇದಕ್ಕೆ ಹೋಗಿ ಹೇಳಿ, ನಿಮಗೆ ಹೋಗಿ ಏರ್ಪೋರ್ಟ್ಗೆ ಹೋಗಿ ಅವ್ರು ರಿಸೀವ್ ಮಾಡಿಕೊಂಡು ಕಪ್ಪಿಗೆ ಮುತ್ತಿಟ್ಟು ಬಾ ಅಂತ ಯಾರು ಹೇಳಿದ್ರು? ಸ್ವಲ್ಪ ಅಧಿಕಾರಿ ಹೆಸರು ಹೇಳ್ರಲ್ಲ. ನಾವು ಆ ಪುಣ್ಯಾತ್ಮ ಅಧಿಕಾರಿ ನೋಡಿ ಬರ್ತೀವಿ ನಿಮ್ಗಿಂತ ಮೊದಲ. ಅಂದರೆ ಎಷ್ಟು ನಿರ್ಲಜ್ಜತನದಿಂದ ಏನೇನೋ ಮಾತನಾಡ್ತಾರೆ. ಬೇಗಾನಾ ಶಾದಿ ಮೇ ದಿವಾನಾ ಅಬ್ದುಲ್ಲಾ ಅಂಥೇಳಿ ನಮ್ಮ DK ಅಬ್ದುಲ್ಲಾ ದಿವಾನ, ಬೇಗಾನೆ ಶಾದಿ ಮೇ ಅಬ್ದುಲ್ಲಾ ದಿವಾನ ಅಂಥೇಳಿ ಒಂದು ಉರ್ದುದಾಗ ಗಾದಿ ಮಾತದ. ಹಂಗೆ ಅಬ್ದುಲ್ಲಾ ದಿವಾನ ಅಬ್ದುಲ್ಲಾ ಆದ್ರಿ ಇವರು. ಮತ್ತು ಈಗ ಬಾಯಿಗೆ ಬಂದಂಗೆ ಏನೋ ಅವ್ರು ಹೇಳಿದ್ರೆ ಇವ್ರು ಹೇಳಿದ್ರೆ. ನಮ್ದು ಈಗೂ ಆಗ್ರಹ ಅದ, ಸರ್ಕಾರನ ರಾಜೀನಾಮೆ ಕೊಡಬೇಕು. ಇಲ್ಲ ಕನಿಷ್ಠ ಪಕ್ಷ ಉಪಮುಖ್ಯಮಂತ್ರಿ ತಕ್ಷಣ ರಾಜೀನಾಮೆ ಕೊಡಬೇಕು. ಹಿ ಹ್ಯಾಸ್ ಟು ರಿಸೈನ್. ಹಿ ಹ್ಯಾಸ್ ನೋ ಮಾರಲ್ ರೈಟ್ ಟು ಕಂಟಿನ್ಯೂ ವಿದಿನ್ 1 minute ಆಲ್ಸೋ. ಕರೆಕ್ಟ್ ಅಲ್ಲ ಅವ್ರು ಹೇಳುವಂಥದ್ದು. ಕೆಲವರಿಗೆ ಬಿಡುಗಡೆ ಅಂತೀರಿ, ಇನ್ನು ಕೆಲವ್ರನ್ನ ಸಸ್ಪೆಂಡು ಅಂತೀರಿ. ಏನದ ಅರ್ಥ? ದಯಾನಂದ್ ಏನು ಪಾಪ ಮಾಡಿದ್ರು? ಪಾಪದ ಪೊಲೀಸ್ ಅಧಿಕಾರಿಗಳು ಏನ್ರಿ ಮಾಡಿದರು? ಆ ದಯಾನಂದ್ ಎಂಥ ಅದ್ಭುತವಾದಂಥ ವ್ಯಕ್ತಿ. ಹಾಡಿ ಹೊಗಳ್ತಾರೆ ಎಲ್ಲರೂ ಕೂಡ. ನಾನು ಇವತ್ತು ಬೆಳಗ್ಗೆ ಕೂಡ ಎಕ್ಸಾಂಪಲ್ ಕೊಡ್ತಿದ್ದೆ. ಅರವಿಂದ್ ಚೊಕ್ಕಾಡಿ ಅವರು ಅವ್ರ ಬಗ್ಗೆ ಹೇಳಿರುವಂಥ ಮಾತು, ಆ ಪೋಸ್ಟನ್ನು ನೀವು ನೋಡಬೇಕು. ಎಂಥ ಅದ್ಭುತವಾದಂಥ ಸಾಲುಗಳನ್ನು ಬರೆದಿದ್ದಾರೆ ಅಂತ. ಯಲ್ಲಪ್ಪ ರೆಡ್ಡಿಯವರ ಬಗ್ಗೆ ಹೇಳಿರುವಂಥ ಮಾತುಗಳನ್ನು ಕೇಳಬೇಕು. ಇಡೀ ಸಮಾಜ ಹೊಗಳ್ತಾ ಇದೆ ದಯಾನಂದ್ ಅವ್ರನ್ನ ಬಲಿ ಹಾಕಿಬಿಟ್ರಿ. ಕಪ್ಪಿರಲಿ, ಕಪ್ಪಿನ ಕತೆ ನೆಗೆದು ಬಿದ್ದೋಯ್ತು. ಜೀವನ ಪರ್ಯಂತ ಅವ್ರು ಕಪ್ಪು ಅಂಟಿಸ್ಕೊಂಡಂಗೆ ಆಯ್ತಲ್ಲ. ಅವರು ಜೀವನ ಪರ್ಯಂತ ಕಪ್ಪು. ಇಂಥ ಸ್ಥಿತಿ. ಹೇಳೋರಿಲ್ಲ ಕೇಳೋರಿಲ್ಲ. ನಾನು ಹೇಳ್ತೀನಲ್ಲ. ಇನ್ನು HD ಕುಮಾರಸ್ವಾಮಿ ತುಂಬ ಅದ್ಭುತವಾಗಿ ಕೇಳಿದ್ದಾರೆ ಸಿದ್ದರಾಮಯ್ಯನವರಿಗೆ. ನೀವೇನು ರಾಜ್ಯಕ್ಕೆ CM ಅಥವಾ ವಿಧಾನಸೌಧದ ಮೆಟ್ಲುಗಳಿಗೆ ಮಾತ್ರ CM ಅಂತ ಕೇಳಿದ್ದಾರೆ. ಅದು ಗೊತ್ತಿಲ್ಲ, ಇದು ಗೊತ್ತಿಲ್ಲ, ಇದು ಗೊತ್ತಿರಲಿಲ್ಲ, ಅದು ಗೊತ್ತಿರಲಿಲ್ಲ. ಚಿನ್ನಸ್ವಾಮಿ ಬಳಿ ಎಷ್ಟೇ ಜನ ಸತ್ತರು ಅಂತ ಹೇಳಿದ್ರು ಅನ್ನುವಂಥ ಮಾತಿದೆಯಲ್ಲ. ಇದಕ್ಕೆ ಸಂಬಂಧಪಟ್ಟಂಗೆ ರಾಜ್ಯದ ಮಾಜಿ ಮುಖ್ಯಮಂತ್ರಿ, ಹಾಲಿ ಮುಖ್ಯಮಂತ್ರಿ ಕೇಳಿದ್ದಾರೆ, ನೀವೇನು ರಾಜ್ಯಕ್ಕೆ ಮುಖ್ಯಮಂತ್ರಿನ ಅಥವಾ ಮೆಟ್ಲುಗಳಿಗೆ ಮುಖ್ಯಮಂತ್ರಿನ? ನೇರವಾಗಿ ನಿಮ್ಮ ಹೊಣೆಗಾರಿಕೆಯನ್ನು ಹಾಕಿಬಿಟ್ರಪ್ಪ ಪೊಲೀಸರ ಮೇಲೆ. ಕೈ ತೊಳ್ಕೊಂಬಿಟ್ರಿ.
ನಾವು ತೋರಿಸ್ತಾ ಇದ್ದೀವಿ ಅವರ ಟ್ವೀಟನ್ನು. ಸಿದ್ದರಾಮಯ್ಯನವರೇ, ನೀವು ಕರ್ನಾಟಕದ ಮುಖ್ಯಮಂತ್ರಿನ ಅಥವಾ ವಿಧಾನಸೌಧದ ಮೆಟ್ಟಿಲುಗಳಿಗಷ್ಟೇ ನೀವು CM? ವಿಧಾನಸೌಧದ ಮೆಟ್ಟಿಲುಗಳ ಮೇಲೆ ಯಾರೂ ಜನ ಸಾಯಲಿಲ್ಲ, ಅಲ್ಲಿ ಮಾತ್ರ ಸತ್ತಿದ್ದಾರೆ. ಈ ರೀತಿ ಹೇಳ್ತಿರಲ್ಲ, ನಿಮ್ಮ ಮಾತಿಗೆ ಏನಾದರೂ ಅರ್ಥ ಇದೆಯಾ? ದುರಂತದ ಹೊಣೆಯನ್ನು ಪೊಲೀಸರ ಮೇಲೆ ಹಾಕ್ತಿರಲ್ಲ, ಇದು ನ್ಯಾಯನಾ ಅಂತ ಕೇಳಿದ್ದಾರೆ ಕುಮಾರಸ್ವಾಮಿ. MDH ನ ಕಿಚನ್ ಕಿಂಗ್ ಕಿಚನ್ ಅಲ್ಲಿದ್ರೆ ನಾವು ಎಲ್ಲವನ್ನು ಮಾಡಬಹುದು. ಬೆಂಗನ್ ಕ ಬರ್ತಾ, ಆಲೂ ಗೋಬಿ, ಭಿಂಡಿ ಮಸಾಲಾ, ಇನ್ನೂ ಬಹಳಷ್ಟು. MDH